ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗೇ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ತಿಂಡಿ ತಿನ್ಕೊಂಡು ಗೋವಾದಿಂದ ಬಿಟ್ವಿ. ಸೊ ಅಂದವೇ ಹೋಗ್ಬೇಕಾದ್ರೆ ಬ್ರಿಡ್ಜೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಫುಲ್ ಹೈಟಲ್ಲಿತ್ತು, ಹೆಂಗಪ್ಪ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಫುಲ್ಲು ಬಿಸಿಲಿರೋದ್ರಿಂದ ಅಲ್ಲೇ ಹೋಗಬೇಕಾದ್ರೆ ಎಳ್ಳೀರು ಕೂಡ ಕುಡ್ಕೊಂಡು ಹೋದ್ವಿ. ಫುಲ್ಲು ಘಾಟ್ ಸೆಕ್ಷನ್ ಇತ್ತು. ಸೊ ಇನ್ನೊಂದು ಪ್ಲೇಸ್ ಬಂದು ನಾವು ಬೀಚ್ಗೆ ಹೋಗ್ತಾ ಇರೋದು. ಕಂಕೋನಾ ಟೌನ್ ಇರೋದು ಇದು. ಸೊ ಕಂಕೋನಾಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕೊಂಕೋಲಾ ಬೀಚ್ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ, ಅದು ಕೂಡ ಚೆನ್ನಾಗಿದೆ. ಅಲ್ಲೂ ಹೋಗ್ಬಿಟ್ಟು ನಾವು ಅಲ್ಲೇ ಒನ್ ಡೇ ಸ್ಟೇ ಆಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಇನ್ನೊಂದು ರೆಸಾರ್ಟ್ನ ನಾವು ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ಸೊ ಅಲ್ಲೇ ಫುಡ್ಡೆಲ್ಲ ಫುಲ್ ಕಾಸ್ಟ್ಲಿ ಇತ್ತು ಮತ್ತು ನಾನ್ ವೆಜ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ತಿನ್ನಲಿಲ್ಲ. ಹೊರಗಡೆ ಒಂದು ವೆಜ್ ಹೋಟೆಲ್ ಸಿಕ್ತು. ಸೊ ಅಲ್ಲೇ ಊಟ ಮಾಡಿಕೊಂಡು ನಾವು ಬಿಡೋ ತನಕನೇ 5 o'clock ಆಗೋಗಿತ್ತು. ತುಂಬ ಬಿಸಿಲಿತ್ತು. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ನೈಟು ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಹೋಟ್ಲು ಹುಡ್ಕೊಂಡು ಹೋದ್ವಿ. ಅದು ಕೂಡ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ಬೀಚ್ ಹತ್ರ ಹೋಗಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ಮಾರ್ನಿಂಗ್ ಹೇಳ್ಬೇಕಾದ್ರೇ 7 o'clock ಆಗಿತ್ತು. ಸೊ ಅಲ್ಲೇ ಒಂದು ಟೀ ಶಾಪ್ ಇತ್ತು, ಅದನ್ನು ಕುಡ್ಕೊಂಡು ಸುಮಾರು ದೂರನೇ ನಡ್ಕೊಂಡು ಹೋಗಿದ್ವಿ. ಸೊ ಟೀ ಕುಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೂಮಲ್ಲಿ ಚೆಕ್ಔಟ್ ಆಗಬೇಕಿತ್ತು. ಚೆಕ್ಔಟ್ ಆಗಿಬಿಟ್ಟು ಅಲ್ಲಿಂದ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.